ರಸಗೊಬ್ಬರ ಕೊರತೆ ಇದೆಯಾ ಇಲ್ವಾ ಸರ್ ರಾಜ್ಯದಲ್ಲಿ? ಸರ್ ಕೊರತೆ ಇಲ್ಲ ಅಂತ ಹೇಳಲ್ಲ, ಕೊರತೆ ಕಾರಣಾಂತರದಿಂದ ಇದೆ. ನಾನು ಇಲ್ಲ ಅಂದರೆ ಅದನ್ನೇನೋ ಒಂದು ಕಲ್ಪನೆ ಮಾಡ್ಕೊಳ್ಳೋದು, ಇದೆ ಅಂದರೆ ಅದನ್ನೇ ಇನ್ನೊಂಥರ ಮಾಡ್ಕೊಳ್ಳೋದು, ಈ ದ್ವಂದ್ವ ನಿಮ್ಮ ಮೀಡಿಯಾದವರು ಇದಕ್ಕೆ ಕಾರಣ. ಸೊ ಅದನ್ನು ಯಾವುದೋ ಬೇರೆ ಬೇರೆ ವಿಷ್ಯೂನಲ್ಲಿ ನಾವು ಆ ಥರ ಮಾಡ್ಬೋದು ಮೀಡಿಯಾ. ಇದು ರೈತರ ಇಶ್ಯೂ, ಇದರಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಬೇಕು, ಫ್ರಾಂಕ್ ಆಗಿರ್ಬೇಕು ನಮ್ಮ ಮೀಡಿಯಾದವ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು. ಯಾಕೆ ಗೊಂದಲ ಆರಂಭ ಆಯಿತು ಅನ್ನೋದೊಂದು ಹೇಳ್ತೀನಿ ಸರ್. ಈಗ ನೀವು ಅಂದರೆ ಕೊರತೆ ಇದೆ ಅನ್ನೋ ಶಬ್ದ ಪ್ರಯೋಗ ಮಾಡಿದಾಗ ನೀವು ಕೊರತೆ ಇಲ್ಲ ಅಂತಂದ್ರಿ, ಸಿದ್ದರಾಮಯ್ಯನವರು JP ನಡ್ಡಾ ಅವ್ರಿಗೆ ಪತ್ರ ಬರೀತಾರೆ, ಅಲ್ಲಿ ರೈತರಿಗೂ ಗೊಂದಲ ಆಯಿತು, ಜನಕ್ಕೂ ಗೊಂದಲ ಆಯಿತು. ಇಲ್ಲ ಕೊರತೆ ಇದೆ, ಅದನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ ನಾನು. ಸೊ ಕೊರತೆ ಇದೆ ಅಂದದನ್ನು ಮಾತ್ರ ತಗೊಂಡು ಹೊಡೆದ್ರೆ ಕೊರತೆ ಇದೆ, ಆದರೆ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ಪೂರ್ತಿ ಹೊಡೆದ್ರೆ ಅದು ಇರಲ್ಲ. ನೀವು ಪರ್ಪಸ್ಲಿ ಈ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು, ಚಲುವರಾಯಸ್ವಾಮಿಗೆ ಡ್ಯಾಮೇಜ್ ಮಾಡಬೇಕು ಅಂದರೆ ಆ ಲೈನ್ ಮಾತ್ರ ತಗೊಂಡ್ರೆ ನಾ ಏನು ಮಾಡಲಿ? ಅದಕ್ಕೆ ಕ್ಲಾರಿಟಿಗೋಸ್ಕರ ಅಲ್ಲ ಹೇಳಿದ್ದು ಕೆಲವೊಮ್ಮೆ. ಈಗ 5,5 ಲಕ್ಷ ಮೆಟ್ರಿಕ್ ಟನ್ನು ಸಪ್ಲೈ ನಮಗೆ ಬರಬೇಕಾದ ಸತ್ಯ, CM ಅವ್ರು ಹೇಳಿತ್ತು. 5,5 ಲಕ್ಷ ಮೆಟ್ರಿಕ್ ಟನ್ನು ಸಪ್ಲೈ ನಮಗೆ ಏಪ್ರಿಲ್ ಜುಲೈ ಎಂಡ್ವರೆಗೆ ಬರಬೇಕಾದಂಥ ಒಟ್ಟು ಸಪ್ಲೈನಲ್ಲಿ 5,5 ಲಕ್ಷ ಕಡಿಮೆ ಆಗಿದೆ. ಅದನ್ನು ಹೆಚ್ಚುವರಿಯಾಗಿ ನಾವು ಅದನ್ನು ಬೇಗ ಮಾಡಿ ಅಂತ ನಡ್ಡಾ ಅವರಿಗೆ ಲೆಟರ್ ಬರೆದಿದ್ದಾರೆ. ಪಾಪ ಜೋಶಿಯರು ಈಗ ಕುಮಾರಸ್ವಾಮಿಯವರು ಸ್ವಲ್ಪ ಕಡಿಮೆ ಮಾತಾಡ್ತಾರಲ್ಲ, ಅದಕ್ಕೆ ಕುಮಾರಸ್ವಾಮಿ ಸ್ಥಾನ ತುಂಬಕ್ಕೆ ಹೋಗೋರು, ನಾ ಏನು ಮಾಡಲಿ? ಸೊ ಈಗೇನಾಗುತ್ತೆ, ಏನೇನೋ ಬಾಯಿಗೆ ಬಂದ ಒಬ್ಬ ಕೇಂದ್ರ ಸಚಿವರು ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಹಂಗೆ ಲಘುವಾಗಿ ಮಾತಾಡಿದ್ರೆ ಏನು ಹೇಳ್ಬೋದು? ನಾವು ಮಾತಾಡ್ಬೋದು ಅಷ್ಟೇ, ಅದರಿಂದ ಏನು ರಿಸಲ್ಟ್ ಏನು? ವೈಯಕ್ತಿಕವಾಗಿ ನಾನು ಜೋಶಿಯವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದವನು. ಈ ಥರದ್ದೆಲ್ಲ ಹೇಳಿಕೆ ನೋಡ್ತಾ ಏನಪ್ಪ ಇದು ಅಂತ ಅನಿಸುತ್ತೆ. ಸೊ ಅವ್ರು ಮಾತನಾಡಿರೋ ಎಲ್ಲ ಪದಗಳನ್ನ ನೋಡಿದೆ, ಇದೊಂದು ರೀತಿ ಭಾಳ ಅವರ ಲೆವೆಲನ್ನು ಬಿಟ್ಟು ಮಾತಾಡಿರ್ತಕ್ಕಂಥದ್ದು. ಸೊ ಆಮೇಲೆ ಎಲ್ಲೂ ನಾವು ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡಿಲ್ಲ, ಎಲ್ಲೂ ಕೇಂದ್ರ ಸರ್ಕಾರನ ಟೀಕೆ ಮಾಡೋಕ್ಕೆ ಹೋಗಿಲ್ಲ. ಸೊ ಸಪ್ಲೈ ಕಡಿಮೆ ಆಗಿದೆ ಅಂತ ನಮಗೇನಾಗಿದೆ, ಸೊ 21ರಿಂದನೇ ನಾನು ಹೇಳ್ತೀನಿ, ಇದೊಂದು ಭಾಳ ಪ್ರಮುಖವಾದದ್ದೇ. 21ರಲ್ಲಿ 4 ಲಕ್ಷ ನಮ್ಮ ಬ್ಯಾಲೆನ್ಸ್ ಇತ್ತು ರಾಜ್ಯದಲ್ಲಿ. ಸಪ್ಲೈ ಆಗಿರೋದು 5,91,000 ಮೆಟ್ರಿಕ್ ಟನ್ ಸಪ್ಲೈ ಆಯ್ತು ಅವಾಗ. ಸೊ 22ರಲ್ಲಿ 3,12,000 ಬ್ಯಾಲೆನ್ಸ್ ಇತ್ತು, 6,36,000 ಸಪ್ಲೈ ಆಯಿತು. ಸೊ 23-24ರಲ್ಲಿ 3,90,000 ಬ್ಯಾಲೆನ್ಸ್ ಇತ್ತು, 6,24,000 ಸಪ್ಲೈ ಆಗಿತ್ತು ಕೇಂದ್ರ ಸರ್ಕಾರದಲ್ಲಿ ಈ ಟೈಮ್ನಲ್ಲಿ. ಸೊ 24ರಲ್ಲಿ ಸೊ 5,40,000 ಇತ್ತು ಲಾಸ್ಟ್ ಟೈಮ್ ನಮಗೆ OB ಹಳೆ ಬ್ಯಾಲೆನ್ಸು. 5,40,000 ಮೆಟ್ರಿಕ್ ಟನ್ ಬ್ಯಾಲೆನ್ಸ್ ಇತ್ತು. ಸೊ ಏಪ್ರಿಲ್ ಜುಲೈ ಟೈಮ್ನಲ್ಲಿ. ಸೊ ಸಪ್ಲೈ ಎಷ್ಟಾಗಿತ್ತು? 6,69,000 ಇತ್ತು. ಆದರೆ ಈಗೇನಾಗಿದೆ, 3,46,000 ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ, ಸಪ್ಲೈನೂ 5,27,000, ಸ್ವಲ್ಪ ಕಮ್ಮಿ ಆಯಿತು. ಸೊ 5 ಲಕ್ಷದ. ಸೊ ಟೋಟಲಿ ಈ ವರ್ಷ ನಮಗೆ ಈ ಏಪ್ರಿಲ್ ಜುಲೈಯವರೆಗೆ 6,82,500 ಮೆಟ್ರಿಕ್ ಟನ್ ನಮ್ಗೆ ಬರಬೇಕಾಗಿತ್ತು. ಸೊ ಆದರೆ 5,26,817 ಮೆಟ್ರಿಕ್ ಟನ್ನು ಸಪ್ಲೈ ಆಗಿದೆ ಕೇಂದ್ರದಿಂದ. ಅದ್ರಿಗೆ 1.5 ಲಕ್ಷ ಸಪ್ಲೈ ಕಡಿಮೆ ಆಗಿದೆಯಲ್ಲ. ನಾವು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಹಲವಾರು ಕಾರಣಕ್ಕೆ ಕಡಿಮೆ ಆಗಿದೆ. ಅದನ್ನು ಆದಷ್ಟು ನಮಗೆ ಸಪ್ಲೈ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇವ್ರಿಗೆ ಯಾಕೆ ಉರಿ ಹತ್ಕೋಬೇಕಾಗಿತ್ತೋ ಗೊತ್ತಿಲ್ಲ ನನಗೆ. ಸೊ ಇವ್ರೂ ಹೌದು ಸಿದ್ದರಾಮಯ್ಯನವ್ರು ಲೆಟ್ರ್ ಬರೆದವ್ರೆ. ಸೊ ನಾನು ಪ್ರತಿ ಮಂತ್ರಿಗೆ ಪ್ರತಿ MLAಗಳಿಗೂ ಲೆಟ್ರ್ ಬರ್ತಿದ್ದೀನಿ, MP ಗಳಿಗೆ, ಕೇಂದ್ರ ಸರ್ಕಾರದಲ್ಲಿ ನೀವು ಸಹ ಸಪೋರ್ಟ್ ಮಾಡಿ ಅಂತ. ಇವರು ಹೋಗಿ ನಡ್ಡಾ ಅವ್ರ ಹತ್ರ ಮಾತಾಡ್ಬೋದಾಯಿತು, ಎಷ್ಟಾಗಿದೆ ಡೀಟೇಲ್ ತಗೋಬೋದಾಯಿತು, ಎಷ್ಟು ಕೊಡಬೇಕಾಗಿತ್ತು, ಎಷ್ಟು ಕೊಟ್ಟಿದ್ದಾರೆ ಅಂತ. ಏನು ಮಾಹಿತಿ ತಗೊಳ್ಳದಲ್ಲೇ ಸಿದ್ದರಾಮಯ್ಯನವ್ರು ಸುಳ್ಳು ನಾನು ಹೇಳ್ಬಿಡ್ಬೋದು. ಏನು ನಿಮ್ಮ ಪಾತ್ರ? ಗೋವಾದಲ್ಲಿ ಏನು ಮಾಡ್ತಾ ಇದ್ದೀರಿ? ಮಾದಾಯಿಗೆ ಏನು ಮಾಡ್ತಾ ಇದ್ದೀರಿ? ಗೋವಾದಲ್ಲಿ ಖಡಕ್ಕಾಗಿ ಹೇಳ್ತಾರಲ್ಲ, ನಿಮ್ದೇನು ಪಾತ್ರ? ನೀವು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಹೋಗಿರೋ ಕೆಲಸ ಏನು ನಿಮ್ಮದು? ನೀವು ನಂಬರ್ 1 ಈಗ BJPನಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಸೀನಿಯರ್ ಮಿನಿಸ್ಟ್ರು ಅನಂತಕುಮಾರ್ ಇಲ್ಲ, ಈಗ ನೀವಿದ್ದೀರಿ. ನೀವು ಈ ಜವಾಬ್ದಾರಿ ಏನು ತಗೊಂಡಿದ್ದೀರಾ? ಅದನ್ನು ಬಿಟ್ಟು ಏನೋ ಮಾತಾಡಿದ್ರೆ, ಏನೋ ಹೇಳಿದ್ರೆ ಟಿ ವಿನಲ್ಲಿ ಒಂದಷ್ಟು ಜಾಸ್ತಿ ಹೊಡಿಬೋದು. ನಾನು ಈಗ ಏನಾದ್ರು
ಒಂದಷ್ಟು ಭಾಷೆಗಳು ಚೇಂಜ್ ಆಗಿಬಿಟ್ರೆ ನೀವು ಅದನ್ನೇ ಜಾಸ್ತಿ ಹೊಡಿತೀರಾ ಹಂಗಂತೇಳಿ ಮಾತಾಡಲಾ ನಾಟ್ ಗುಡ್. ಸೊ ಅದರಿಂದ ಸೊ ನಮ್ಮಲ್ಲಿ ಇದಕ್ಕೆಲ್ಲ ಕಾರಣ ನಾವು ಏನು ಹೇಳಿದ್ದು, ನಾನು ಕೇಂದ್ರ ರಾಜ್ಯ ಅನ್ನೋ ವಿಚಾರನ ಬಿಟ್ಟು ಯಾರು ಮಾಡಲಿ ರೈತರಿಗೆ ಅನುಕೂಲ ಆಗಬೇಕು, ರೈತರ ಸಮಸ್ಯೆ ಬಗೆಹರಿಬೇಕು ಅನ್ನೋದ್ರಲ್ಲಿ ನಾನು ಮೊದಲನೇವನು. ನನಗೆ ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡಿ ಏನಾಗಬೇಕಾಗಿಲ್ಲ, ನಾನು ರಾಜ್ಯ ಸರ್ಕಾರ ಅಂತ ಕ್ರೆಡಿಟ್ ತೊಗೊಂಡೇನೋ ಮಾಡಬೇಕಾಗಿಲ್ಲ. ನನಗೆ ಟೋಟಲಿ ಇವತ್ತಿನ ಸಮಸ್ಯೆ ಬಗೆಹರಿದು ರೈತರು ಸೊ ಒಳ್ಳೆ ಕೃಷಿಯನ್ನು ಮಾಡಬೇಕು ಮತ್ತು ಬಿತ್ತನೆ ಯಶಸ್ವಿಯಾಗಿ ಒಳ್ಳೆ ಮಳೆ ಬೀಳ್ತಾ ಇದೆ, ಎಲ್ಲ ಡ್ಯಾಮು ತುಂಬಿದೆ. ಸೊ ಲಾಸ್ಟ್ ಟೈಮು ನಾವು 1,52,000 ಮೆಟ್ರಿಕ್ ಟನ್ನನ್ನು ಹಾರನ್ನು ಉತ್ಪಾದನೆ ಆಗಿತ್ತು, ಎಲ್ಲಕ್ಕಿಂತ ಜಾಸ್ತಿ. ಈ ವರ್ಷ ಅದಕ್ಕಿಂತ ಹೆಚ್ಚು ಆಗಲಿ ಅಂತೇಳಿ ನಾನು ಆಸೆ ಪಡುವಂಥವ್ರು. ನಾನು ಜೋಶಿಯವರಂಗೆ ಅಥವಾ ಇನ್ನೊಬ್ಬರಂಗೆ ನಾನು ಟೀಕೆ ಮಾಡೋದಕ್ಕೆ ಬಂದಿಲ್ಲ.